ಪಾತ್ರೆ ಪಡಗ ಎಲ್ಲ ಎತ್ಕೊಂಡು ಎಲ್ಲೋಗ್ತಾ ಇದೀವಿ ಅಂತ ಗೊತ್ತಾ? ಇವತ್ತು ನಮ್ಮನೆ ದೇವರು ಜಿನ್ನಾಗರದಮ್ಮನ ಜಾತ್ರೆಗೆ ಹೋಗ್ಬಿಟ್ಟು ಅಲ್ಲೇ ಆರತಿ ಎಲ್ಲ ಮಾಡಿ ಅಡುಗೆ ಮಾಡಿ ಬರೋದಿದೆ. ಹಾಗಾಗಿ ಹೊರಟಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್. ಜಾತ್ರೆ ಇರಲಿ, ಮನೆಯಲ್ಲಿ ಏನೇ ಒಂದು ಫಂಕ್ಷನ್ ಇದ್ರು ನಂದೊಂದು ಡಿಫಾಲ್ಟ್ ಏನು ಗೊತ್ತಾ, ನನಗೆ ರಾತ್ರಿ ಎಲ್ಲ ನಿದ್ದೆನೆ ಬರಲ್ಲ. ಸರಿ 12:30ವರೆಗೂ ಏನೇನು ಬೇಕು ಎಲ್ಲ ಎತ್ತಿಟ್ಕೊಂಡಿದ್ದಾಯ್ತು. ಸರಿ 3 ಗಂಟೆಗೆ ಎದ್ಬಿಟ್ಟು ಎಲ್ಲ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಬೆಳಗ್ಗೆನೆ ಹೋಗೋಣ ಅಂತ ಏನೋ ಡಿಸೈಡ್ ಮಾಡಿದ್ದೆ. 3 ಅವರ್ಸ್ ಆದ್ರೂ ನಿದ್ದೆ ಬರೋದು ಬೇಡವಾ? ರಾತ್ರಿ ಎಲ್ಲ ನಿದ್ದೆನೇ ಇರಲಿಲ್ಲ. ಅದೇನೋ ಜವಾಬ್ದಾರಿನೋ ಇಲ್ಲ ಭಯನೋ ಗೊತ್ತಿಲ್ಲ, ನನಗೆ ಯಾವುದೇ ಒಂದು ಫಂಕ್ಷನ್ ಇರಲಿ ಇಲ್ಲ ಎಕ್ಸಾಮ್ ಟೈಮ್ನಲ್ಲೂ ಕೂಡ ಹೀಗೆ ಆಗ್ತಾ ಇತ್ತು. ಅದೇ ಕಂಟಿನ್ಯೂ ಆಗೋಗ್ಬಿಟ್ಟಿದೆ. ಸರಿ, ನೀವು ಬರೋ ಸ್ವಲ್ಪ ಲೇಟ್ ಆಗುತ್ತೆ, ಮಕ್ಳನ್ನೆಲ್ಲ ಕರ್ಕೊಂಡು ಅಂದ್ಬಿಟ್ಟು ನಮ್ಮಪ್ಪನು ಮತ್ತೆ ನಮ್ಮ ಮನೆಯವರು ಇಬ್ರು 2 ವೀಲರ್ ಅಲ್ಲಿ ಹೋಗಿದ್ರು. 6 ಗಂಟೆಗೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ರು ಮಕ್ಳನ್ನ ಹಿಡ್ಕೊಂಡು ಸಾಧ್ಯನೇ ಇಲ್ಲ ನೋಡಿ. ನಾವು ಹೊರಟಿದ್ದೆ 8 ಗಂಟೆ ಆಗಿತ್ತು. ಅಮ್ಮನ್ನು ಮಕ್ಳನ್ನು ಕರ್ಕೊಂಡಂತೂ ಹೊರಟೆ. ನಾನು ಹೋಗೋದ್ರೊಳಗೆ ನಮ್ಮನೆಯವರು ಮತ್ತೆ ನಮ್ಮಪ್ಪ ಇಬ್ರು ಸೇರ್ಕೊಂಡು ಜಾಗ ಹಿಡ್ಕೊಂಡು ಅಲ್ಲಿ ಒಲೆ ಎಲ್ಲ ಹಾಕೊಂಡು ರೆಡಿ ಮಾಡ್ಕೊಂಡಿದ್ರು. ನಾನು ಹೋದ್ಮೇಲೆ ಇನ್ನೊಂದು ಎಕ್ಸ್ಟ್ರಾ ಒಲೆ ಬೇಕು ಅಂತ ಹೇಳ್ದೆ. ಇಲ್ಲಿ ಮಾಡ್ಬೇಕಾದ್ರೆ ಗ್ಯಾಸ್ ಸ್ಟವ್ ಕೂಡ ತಗೊಂಡ್ ಹೋಗ್ತಾ ಇದ್ವಿ. ಈಗಿನ ಗ್ಯಾಸ್ ಅಭಾವದಲ್ಲಿ ಅಟ್ಲೀಸ್ಟ್ ಇಲ್ಲಾದ್ರೂ ಸ್ವಲ್ಪ ಸೇವ್ ಮಾಡೋಣ ಅಂತ ಹೇಳಿ ಒಲೆನಲ್ಲೇ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಒಲೆನಲ್ಲಿ ಮಾಡ್ತಾ ಇದೀವಿ. ಹೋಗಿದ ತಕ್ಷಣ ಮಡೆ ಅನ್ನ ಮಾಡ್ಕೋಬೇಕಾಗಿತ್ತು, ಅನ್ನ ಮಾಡ್ಕೊಂಡ್ವಿ. ಅದಾದ್ಮೇಲೆ ಇನ್ನೊಂದು ಒಲೆನಲ್ಲಿ ಆರತಿ ಕೂಡ ಮಾಡ್ಕೊಂಡ್ವಿ. ಇನ್ನು ನಮ್ಮ ಅಕ್ಕ ಬರೋದಿತ್ತು, ಹಾಗಾಗಿ ಅವರು ಬಸ್ಸಿಗೆ ಬಂದಿದ್ರು. ನಮ್ಮನೆಯವರು ಅವ್ರನ್ನ ಕರ್ಕೊಂಬರೋದಕ್ಕೆ ಅಂತ ಹೋಗಿದ್ರು. ಅವ್ರು ಬರೋದ್ರೊಳಗೆ ನಾವು ಇಷ್ಟನ್ನು ರೆಡಿ ಮಾಡ್ಕೊಂಡಿದ್ವಿ. ಲೇಟ್ ಆಗೋದ್ರು ಎಲ್ಲಾ ಕೆಲ್ಸನೂ ಬೇಗ ಬೇಗನೆ, ಆದ್ರೆ ಒಲೆನಲ್ಲಿ ಮಾಡಿ ರೂಢಿನೇ ಇಲ್ವಲ್ಲ, ಹಾಗೆ ನನಗೆ ಸ್ವಲ್ಪ ಇರಿಟೇಟ್ ಆಯ್ತು ಅಂತಾನೆ ಹೇಳ್ಬೋದು. ಇದು ಬೇಡವಾ? ಇದು ಯಾಕೆ ಬೇಡ? ಇದು ಫ್ಲವರ್ ಮಗನೇ, ಇದು ಫ್ಲವರ್ ಕಣ. ಮುನ್ಸ್ಕೊಂಡ್ಬಿಡ ತಗೊಳ್ಳೋ. ಅಲ್ಲ 10 ಜನ ಮುನ್ಸ್ಕೊತದ ನನ್ ಮಗ. ಓಕೆನಾ? ಖುಷಿ ಖುಷಿ ಖುಷಿನಾ? ನನ್ ಮಗ ರೋಸೇ ಬೇಕು ಅಂತ ಹೇಳಿ ಕೋಪ ಮಾಡ್ಕೊಂತ ಇತ್ತು. ಮನೆಯಲ್ಲಿ ಮಕ್ಕಳು ಈ ತರ ಮಾಡ್ತಾ ಇದ್ದಾರೆ. ಕೆಲ್ಸದ್ದು ಎಷ್ಟೇ ಸ್ಟ್ರೆಸ್ ಇದ್ರು ಅವಾಗ ಸ್ಟ್ರೆಸ್ ಫ್ರೀನೂ ಆಗ್ತಿವಲ್ವಾ. ನಮ್ಮ ಮನೆಯವರು ನಮ್ಮ ಅಕ್ಕನ್ ಕರ್ಕೊಂಬಾರೋ ಅಷ್ಟರಲ್ಲಿ ಆರತಿ ರೆಡಿ ಮಾಡ್ಕೊಂಡು ಪೂಜ್ಕೊಂಡಿದ್ದೆಲ್ಲ ರೆಡಿ ಮಾಡ್ಕೊಂಡು ಹಾಗೆ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದು. ಅವ್ರು ಬರ್ತಿದ್ದ ಹಾಗೆ ಕೋಳಿ ಒಪ್ಪಿಸ್ಕೊಂಡಿದ್ದಾಯ್ತು. ಎರಡು ಕೋಳಿನಲ್ಲಿ 1 ಕೋಳಿ ಏನೋ ಒಪ್ಪಿಗೆ ಕೊಟ್ಟಿತ್ತು, ಇನ್ನೊಂದು ಕೋಳಿ ತುಂಬಾ ಸತಾಯಿಸ್ತಾ ಇತ್ತು. ನಾವು ಹೇಳಿರೋದಷ್ಟೇ, ಏನಂತ ಹೇಳಮ್ಮ, 3 ವರ್ಷಕ್ಕೊಂದ್ಸರಿನೇ ಮರಿ ಬಿಡ್ತೀವಿ ಅಂತ ನಾವು ಹೇಳಿರೋದು, ಆಯ್ತಾ? ಅದ್ರಂತೆ ನೀನು ಕೊಡು ಬಿಡಿ ಮಗ. ಇನ್ನು ಹೋದ ವರ್ಷ ಬಂದು ಮರಿ ಹೊಡ್ಬಿಟ್ಟು ಮಾಡಿದ್ವಿ, ಈ ವರ್ಷ ಕೋಳಿ ಮಾಡ್ಬೇಕು ಅಂತಾನೆ ಅನ್ಕೊಂಡು. ಸರಿ, ಸ್ವಲ್ಪ ಹೊತ್ತಾದ್ಮೇಲೆ ಕೋಳಿನೂ ಒಪ್ಕೊಂತು. ಈಗ ಆರತಿ ತಗೊಂಡು ದೇವಸ್ಥಾನದ ಹತ್ರ ಹೋಗ್ಬಿಟ್ಟು ಬರ್ಬೇಕು. ಮಾರ್ನಿಂಗ್ ಬರಬೇಕು ಅಂತ ಏನು ಕೇಳಿದ್ದು ಅಂದರೆ ಇದಕ್ಕೇನೆ. ಈ ಬಿಸಿಲಲ್ಲಿ ಬರೀ ಕಾಲಲ್ಲಿ ನಡ್ಕೊಂಡು ಆರತಿ ಹೊತ್ಕೊಂಡು ಇವಾಗ ಎಲ್ಲ ಕಡೆ ಸುತ್ತಾಡೋದಿದೆಯಲ್ಲ, ಹಾಗಾಗಿನೇ ಬೆಳಗ್ಗೆನೆ ಹೋಗೋಣ, ಬೇಗ ಎಲ್ಲ ಮುಗಿಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಏನೋ ಪ್ಲಾನ್ ಮಾಡಿದ್ವಿ. ಏನೋ ದೊಡ್ಡೋರೇ ಇದ್ರೆ ಅದೆಲ್ಲ ಆಗ್ಬೋದೇನೋ, ಆದ್ರೆ ಸಣ್ಣ ಮಕ್ಳಿದ್ರೆ ನಿಜವಾಗ್ಲೂ ಕಷ್ಟನೇ. ನಾನ್ ಮಾಡಿದ ಪ್ಲಾನಿಗೆ ಒಂದು ಅರ್ಧ ಗಂಟೆ ವ್ಯತ್ಯಾಸ ಅಲ್ಲ, 1.5 ಗಂಟೆ 2 ಗಂಟೆವರೆಗೂ ವ್ಯತ್ಯಾಸ ಆದ್ರೇನೆ ಇಷ್ಟೊಂದು ಕಷ್ಟ ಆಗೋದು. ಇನ್ ಸಾನ್ವಿ ಅಂತೂ ಒಂದು 5 ನಿಮಿಷನೂ ಓದ್ಕೊಂಡ್ಲಿಲ್ಲ, ನನಗೆ ಕೊಟ್ಬಿಟ್ಟು. ನನಗೂ ಗೊತ್ತಿತ್ತು ಅವಳ ಕೈಲಂತೂ ಆಗಲ್ಲ, ನಾನೇ ಓದ್ಕೋಬೇಕು ಅಂತ ಹೇಳಿ. ಏನೋ ಮಕ್ಳು ಇಷ್ಟಪಡ್ತಾರಲ್ವಾ, ನಾವು ಎಲ್ಲ ಸಣ್ಣವರಿದ್ದಾಗ ಆರತಿ ಹೊರೋದಕ್ಕೆ ಹೇಗೆ ಇಷ್ಟಪಡ್ತಿದ್ವೋ ಅದೇ ತರ ಸಾನ್ವಿಗೂ ಕೂಡ ಆರತಿ ಹೊರೋದು ಅಂದ್ರೆ ಇಷ್ಟ. ಆದ್ರೆ ಈ ಬಿಸಿಲಲ್ಲಿ ಅವಳಿಗೆ ಸ್ವಲ್ಪ ಕಷ್ಟನೇ ಆಯ್ತು ಅಂತ ಹೇಳಿ. ಸರಿ, ಎಲ್ಲಾ ಕಡೆ ಮುಗಿಸ್ಕೊಂಡು ಲಾಸ್ಟಿಗೆ ನಾವು ದೇವಸ್ಥಾನ ಹತ್ರ ಬಂದ್ವಿ. ಇನ್ನು ತಂದಿರೋ ಆರತಿನ ದೇವರಿಗೆ ಎದುರೆತ್ಕೊಂಡು ದೇವ್ರ ದರ್ಶನ ಮುಗಿಸ್ಕೊಂಡ್ವಿ. ಈ ಸರಿ ಅಂತೂ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ತಾಯಿಗೆ ಅಂದ್ರೆ ತುಂಬಾ ಚೆನ್ನಾಗಿತ್ತು, ಯುನಿಕ್ ಆಗಿತ್ತು. ಅಷ್ಟೆಲ್ಲ ಬಿಸಿಲಲ್ಲಿ ತಿರ್ಕೊಂಬಂದ್ವಲ್ಲ, ಆ ಸ್ಟ್ರೆಸ್ ಎಲ್ಲ ಹೊರಟೋಯ್ತು ತಾಯಿ ನೋಡ್ತಿದ್ದ ಹಾಗೆ. ಇವರೇ ಜಿನ್ನಾಗರದಮ್ಮ ತಾಯಿ, ನಮ್ಮನೆ ದೇವರು. ಮಹಾಲಕ್ಷ್ಮಿ ಪಾದವೇ ಗತಿ ಗೋವಿಂದ ಗೋವಿಂದ ಅಂದವ್ರನ್ನ ಮಾತ್ರ ಕಾಪಾಡಪ್ಪ ಗೋವಿಂದ.
ಅಮ್ಮನವ್ರ ದರ್ಶನ ಆದ್ಮೇಲೆ ಇನ್ನೂ 4 ದೇವಸ್ಥಾನ ಇದೆ ಅಲ್ಲೇ. ಶನ್ಮಾತ್ಮ, ಆಂಜನೇಯ, ಮಾರಮ್ಮ ತಾಯಿ, ಹಾಗೆ ಕಾಶಿ ವಿಶ್ವನಾಥ ಆ ದೇವಸ್ಥಾನಕ್ಕೂ ಹೋಗ್ಬಿಟ್ಟು ಹಾಗೆ ಪೂಜೆ ಮಾಡಿಸ್ಕೊಂಡು ಇನ್ನು ಜಾತ್ರೆ ಅಂದ್ಮೇಲೆ ಜಾತ್ರೆ ನೋಡದೆ ಬರೋದಕ್ಕಾಗತ್ತಾ, ಜಾತ್ರೆನಲ್ಲೆಲ್ಲ ಸ್ವಲ್ಪ ಓಡಾಡ್ಕೊಂಡು ಅಂಗಡಿ ಸಾಲಲ್ಲಿ ಏನಾದ್ರು ತಗೊಂಡ್ಲಿಲ್ಲ ಅಂದ್ರೆ ಅದು ಜಾತ್ರೆ ಅನಿಸ್ಕೊಳತ್ತಾ. ಈಗ ನನ್ ಮಗ ಬೇರೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಅವನು ಕೇಳಿದ್ದು ಕೊಡಿಸ್ಕೊಂಡು ಹಾಗೆ ನಮ್ಮಮ್ಮ 1-2 ಪ್ಲೇಟ್ ಬೇರೆ ತಗೊಂಡ್ರು. ಅಷ್ಟ್ರಲ್ಲಿ ಆಲ್ರೆಡಿ ಟೈಮ್ ಕೂಡ ಆಗಿತ್ತು. ಇನ್ನು ಅಡ್ಗೆ ಮಾಡೋದ್ ಬೇರೆ ಇತ್ತು. ನಮ್ಮನೆಯವ್ರು ಅಷ್ಟ್ರಲ್ಲಿ ಕೋಳಿ ಎಲ್ಲ ಕ್ಲೀನ್ ಮಾಡ್ಸ್ಕೊಂಡ್ ಬಂದಿದ್ರು. ಹಾಗೆ ನಾವು ಹೋಗೋದ್ರೊಳಗೆ ಸಾಂಬಾರ್ ಕೂಡ ರೆಡಿ ಮಾಡಿಟ್ಟಿದ್ರು. ನಾವು ಹೋದ್ಮೇಲೆ ಮುದ್ದೆ ಮಾಡ್ಕೊಂಡು ನಾನು ಸಾಂಬಾರಿಗೆ ಬೇಕಾಗಿರೋ ಮಸಾಲೆನೆಲ್ಲ ಮನೆಯಲ್ಲೇ ರೆಡಿ ಮಾಡ್ಕೊಂಡ್ ಬಂದಿದ್ದೆ. ಸಾಂಬಾರ್ ಅಂತೂ ನಾವು ಬರೋದ್ರೊಳಗೆ ರೆಡಿ ಅಂತೂ ಆಗಿತ್ತು. ಅಡ್ಗೆ ತೋಟದಲ್ಲಿ ಅಡ್ಗೆ ಮಾಡಿದ್ರಿಂದ ಚೆನ್ನಾಗಿರುತ್ತೆ ಅಂತ ಹೇಳಿ ಸ್ವಲ್ಪಟೆ ಎಲ್ಲಾನು ಕಿತ್ಕೊಂಡ್ ಬಂದ್ರು ನಮ್ಮಪ್ಪ. ಇವತ್ತಿನ ದಿನ ಫುಲ್ ಆಫ್ ಟಯರ್ಡ್ ಆಗಿದ್ರು ಈ ಡೇನ ತುಂಬಾನೇ ಎಂಜಾಯ್ ಮಾಡಿದ್ವಿ. ಔಟ್ಡೋರ್ ಕುಕಿಂಗ್ ಆಗಿರೋದ್ರಿಂದ ಹೊರಗಡೆನೆ ಎಲ್ಲ ಊಟ ಮಾಡ್ಕೊಂಡು ಅಂತ ಬಿಸಿಲಲ್ಲಿ ಮರದ ಕೆಳಗಡೆ ಕೂತು ಊಟ ಮಾಡಿದ್ದಂತೂ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು. ಅವಾಗ ತಂಪಾದ ಗಾಳಿ ಕೂಡ ಬೀಸ್ತಾ ಇತ್ತು. ಸರಿ ಎಲ್ಲಾ ಮುಗಿಸ್ಕೊಂಡು ಸಂಜೆ ಅಷ್ಟರಲ್ಲಿ ಮನೆಗಂತೂ ರಿಟರ್ನ್ ಆದ. ಮನೆಗ್ ಬರ್ತಿದ್ದ ಹಾಗೇನೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಮಲ್ಕೋಬಿಟ್ಟಿದ್ದೆ ನಾನು. ಯಾಕಂದ್ರೆ ನನಗೆ ನೈಟ್ ಎಲ್ಲ ನಿದ್ದೆ ಇರ್ಲಿಲ್ಲ. ಅದು ಬೇರೆ ಸಿಕ್ಕಾಪಟ್ಟೆ ಟಯರ್ಡ್ ಆಗಿದೆ. ಹಾಗಾಗಿ ಇನ್ನು ಎದ್ದು ನೋಡಿದ್ರೆ ಒಂದು 6:30 ಆಗಿತ್ತು ಅನ್ಸುತ್ತೆ. ನನ್ನ ಮಗಳು ಅವ್ರ ಅಪ್ಪಾಜಿಗೆ ಸ್ಕಿನ್ ಕೇರ್ ಮಾಡ್ತಾ ಇದ್ಲು. ಇನ್ನು ಈ ತಾತ ಅಜ್ಜಿದಿರಿಗೆ ಮೊಮ್ಮಕ್ಕಳು ಏನ್ ಮಾಡಿದ್ರು ಖುಷಿ ಅನ್ಸುತ್ತೆ. ನಮ್ಮ ಅಪ್ಪಾಜಿನೂ ಮಾಡಿಸ್ಕೊಂತಾ ಇದ್ರು. ಈಗ ಸೋಷಿಯಲ್ ಎಕ್ಸಾಮ್ಗೆ ಪ್ರಿಪರೇಷನ್ ನಡೀತಾ ಇದೆ. ನಾಳೆ ಮಾಡೋಣ ಅಂತ ಅಂದ್ರೆ ಮಕ್ಕಳಿಗೆ ಇನ್ನೊಂದು ದಿನ ಡೈವರ್ಟ್ ಆದಂಗೆ ಆಗುತ್ತೆ. ಸೊ ಹೇಗಿದ್ರು ಎಕ್ಸಾಮ್ ಮುಗಿಸ್ಕೊಂಡ್ ಬಂದಿದ್ರು ಹಿಂದಿ. ಹೇಗೋ ಜಾತ್ರೆ ದಿನನೇ ಆಗಿತ್ತಲ್ವಾ, ಹಾಗಾಗಿ ಅಕ್ಕ ಅಮ್ಮ ಎಲ್ಲ ಮನೆಯಲ್ಲೇ ಇದ್ದಿದ್ರಿಂದ ನನ್ಗೂ ಸ್ವಲ್ಪ ಹೆಲ್ಪ್ ಆಯ್ತು. ಅದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಎಲ್ಲ ಅವ್ರು ಕೂಡ ಕಟ್ ಮಾಡ್ಕೊಂಡ್ ಕೊಟ್ರು. ಔಟ್ಡೋರ್ ಕುಕಿಂಗ್ ಮಾಡ್ಬೇಕಾದ್ರೆ ಗ್ಯಾಸಿಗೆ ಯೋಚನೆ ಮಾಡಿದಂತೂ ನಿಜ. ಬಟ್ ಮಕ್ಳಿಗೆಲ್ಲ ಬಿರಿಯಾನಿ ಮಾಡ್ಬೇಕಾದ್ರೆ ಗ್ಯಾಸಿಂದ ಯೋಚನೆ ನಿಜವಾಗ್ಲೂ ಬರ್ಲಿಲ್ಲ. ನಾನ್ ಸ್ವಲ್ಪ ರೆಸ್ಟ್ ಮಾಡಿ ಎದ್ದು ಇನ್ನ ಉಳ್ದಿರೋ ಕೆಲಸ ಅಲ್ಲಿಂದ ತಂದಿದ್ದ ಐಟಮ್ಸ್ ಎಲ್ಲ ಎತ್ತಿಟ್ಟು ಪಾತ್ರೆಗಳನ್ನೆಲ್ಲ ತೊಳೆದಿಟ್ಟು ಬಿರಿಯಾನಿಗೆ ಏನೆಲ್ಲ ಬೇಕೋ ಅದನ್ನ ರೆಡಿ ಮಾಡ್ಕೊಳ್ಳೋವರೆಗೂ ನಮ್ಮ ಮನೆಯವ್ರಿಗೆ ಐಡಿಯಾನೇ ಇರ್ಲಿಲ್ಲ ನಾನು ಇವತ್ತು ಬಿರಿಯಾನಿ ಮಾಡ್ತೀನಿ ಅಂತ ಹೇಳಿ. ಏನೇ ಆದ್ರೂ ನಾನು ಏನೇ ಮಾಡ್ಬೇಕು ಅಂತ ಅನ್ಕೊಂಡಿದ್ರು ನನ್ನ ಮಗನ್ ಇಟ್ಕೊಂಡು ಮಾಡೋ ಸ್ವಲ್ಪ ಕಷ್ಟನೇ. ಬಿಡಲ್ವಾ ನೀನು ಕೊಡ್ಲಾ ಚಿಕ್ಕದು ಇಸ್ಕೊಂಡ್ಬಿಡ ಅವಾಗಲ್ಲ ಒಂದರ ಹತ್ರ ಇಸ್ಕೊಂಡ್ಬಿಡೋದು. ಅಪ್ಪು ಹೋಗಿ ದೂರ ಬರೋಷ್ಟು ಹೋಗೋಣ ಬಾ ಅಪ್ಪ. ಆಯ್ತು ಬಿಡು, ಕೊಡ್ತೀನಿ ಬಿಡು, ನಿನ್ಗೆ ಕೊಡ್ತೀನಿ. ಹೋಗಿ ಆಟಾಡ್ಕೋ, ಇಲ್ಲಿಗೆ ಬರ್ಬೇಡ, ಇಲ್ಲಿ ಬರ್ಬೇಡ, ಅದೆಲ್ಲ ನೆಲಕ್ಕಿಟ್ಟಿದ್ಯಾ, ಇರ್ಬೇಡ ನೀನು. ಅಷ್ಟರಲ್ಲಿ ನಮ್ಮ ಅಕ್ಕ ಬಂದು ಅವನ್ನ ಎತ್ಕೊಂಡು ಹೋಗಿ ಸಮಾಧಾನ ಮಾಡಿದ್ರು. ನಂದು ಬಿರಿಯಾನಿ ಮಾಡಿದ್ದಂತೂ ಆಯ್ತು. ಈಗ ಒಳಗ್ ಬಂದ್ ನೋಡಿದ್ರೆ ನನ್ನ ಮಗಳು ನೋಡಿ ಏನ್ ಮಾಡ್ತಾ ಇದ್ದಾಳೆ. ಒಂದೊಂದ್ಸರಿ ಅಂತೂ ಮಕ್ಳಿಗೆ ಯಾಕಾದ್ರೂ ಅಡ್ಗೆ ಹೇಳ್ಕೊಟ್ಬಿಡ್ತೀವೋ ಅಂತ ಅನ್ಸುತ್ತೆ. ಇದು ವೆಜ್ ಅವ್ರಿಗೆ ಸೋಯಾ ಬಿರಿಯಾನಿ. ಇನ್ನು ಟ್ಯೂಷನ್ ಅಲ್ಲಿ ವೆಜ್ ತಿನ್ನೋರು ಕೂಡ ಇದಾರಲ್ವಾ, ಹಾಗಾಗಿ ಅವ್ರಿಗೆ ಸೋಯಾ ಬಿರಿಯಾನಿ ಪ್ರಿಪೇರ್ ಮಾಡಿದೆ. ಇನ್ನು ಬಿರಿಯಾನಿ ಅಂತೂ ನೋಡಿ ನಿಮ್ಗೆ ಗೊತ್ತಾಗುತ್ತೆ ನೋಡ್ತಾ ಇದ್ರೆ. ನೋಡಕ್ಕಷ್ಟೇ ಅಲ್ಲ, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು. ಇನ್ನು ಯಾವತ್ತು ಯಾವ ಅಡ್ಗೆನೂ ಕೂಡ ಅಷ್ಟು ಕೆಡ್ಸಿಲ್ಲ ನಾನು. ಇನ್ನು ಮಕ್ಳಿಗೆ ಮಾಡೋದ್ರಿಂದ ಸ್ವಲ್ಪ ಎಕ್ಸ್ಟ್ರಾ ಕೇರ್ ಇಂದಾನೆ ಮಾಡ್ತೀನಿ. ಹಾಗಾಗಿ ತುಂಬಾನೇ ಚೆನ್ನಾಗಿತ್ತು, ಟೇಸ್ಟಿ ಆಗಿತ್ತು ಅಂತ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಹೇಳ್ತಾ ಇದ್ರು. ಮಕ್ಳಿಗೂ ಕೂಡ ಇವತ್ತು ಟಯರ್ಡ್ ಆಗಿದ್ರು, ಅಡ್ಗೆ ಮಾಡಿ ಬಡಿಸಿದ್ದು ಒಂಥರ ಖುಷಿ. ಆದ್ರೆ ಇವರೆಲ್ಲ 10th ಸ್ಟ್ಯಾಂಡ್ ಆಗಿರೋದ್ರಿಂದ ಇದು ಲಾಸ್ಟ್ ಡಿನ್ನರ್ ಅಂತಾನೆ ಅನ್ಸುತ್ತೆ. ಅದನ್ನೆಲ್ಲ ನೆನ್ಸ್ಕೊಂಡಾಗ ಸ್ವಲ್ಪ ಬೇಜಾರಾದೇ ಆಗುತ್ತೆ. ಏನಿವೆ ಇವತ್ತಿನ ಲಾಗ್ ಇದಾಗಿತ್ತು. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನೆಕ್ಸ್ಟ್ ಲಾಗ್ ಅಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.